ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಮಿತ್ರಾಬಾಯಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಬನ್ನಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅತ್ತೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಾಯ್ತೆ, ನಮಸ್ತೆ. ನಮಸ್ತೆ ಅಮ್ಮ, ಕರ್ನಾಟಕ ಜನಕ್ಕೆ ನಮಸ್ಕಾರ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಮಾಡ್ತಾ ಇದ್ದೀರತ್ತೆ? ಹೈದ್ರಾಬಾದ್ ಕಡಾಯಿ ಪನ್ನೀರ್ ಮಾಡ್ತಾ ಇದೀನಿ. ವಾವ್, ನೋಡಿ ಫ್ರೆಂಡ್ಸ್, ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಕಡಾಯಿ ಪನ್ನೀರ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಅದಕ್ಕೆ ಏನೇನು ಪದಾರ್ಥಗಳು ತಗೊಂಡಿದ್ದಾರೆ ಅಂತ ಕೇಳೋಣ. ಏನೇನು ಪದಾರ್ಥಗಳು ತಗೊಂಡಿದ್ರತ್ತೆ? ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ, ಹಸುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಒಂದೆರಡು, ನೀರುಳ್ಳಿ, ಅರಿಶಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಖಾರ. ಆಮೇಲೆ ಇದು ಒಗ್ಗರಣೆಗೆ ಪಲಾವ್ ಎಲೆ ತಗೊಂಡಿನಿ, ಏಲಕ್ಕಿ ತಗೊಂಡಿನಿ, 2 ಲವಂಗ ತಗೊಂಡಿನಿ, ಚಕ್ಕೆ, ಆಮೇಲೆ ಮೊಸರು, ಇದು ಕೆನೆ ಹಾಲು, ಪನ್ನೀರು 100 ಗ್ರಾಮ್, ಪುದೀನ, ಕೊತ್ತಂಬರಿ. ನೋಡಿ ಫ್ರೆಂಡ್ಸ್, ಪನ್ನೀರಿಗೆ ಇವಾಗ ಏನೇನು ಪದಾರ್ಥಗಳು ಬೇಕು ಅಂತ ಎಲ್ಲ ಹೇಳಿದ್ದಾರೆ. ಇವಾಗ ಫಟಾಫಟ್ ಅಂತೇಳಿ ಮಾಡ್ತಾರೆ. ನಮಗೂ ಹೇಳ್ಕೊಡ್ತೀರತ್ತೆ? ಬನ್ನಿ ಅಮ್ಮ, ಹೇಳ್ಕೊಡೋಣ. ಈಗ ಮೊದಲು ಏನು ಮಾಡ್ಬೇಕತ್ತೆ? ಪನ್ನೀರು ಕೊರ್ಕನ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರ್ನ ಕೊರಿಯೋದು. ನೋಡಿ ಫ್ರೆಂಡ್ಸ್, ಈಗ 100 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀವಿ. ಈಗ ಅದನ್ನು ಎಣ್ಣೆಯಲ್ಲಿ ಕೊರಿತಾ ಇದ್ದೀವಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೊರಿಬೇಕು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆಲಿ ಕೊರಿತಾ ಇದ್ದಾರೆ. ಎಲ್ಲ ಒಂಚೂರು ಗೋಲ್ಡ್ ಕಲರ್ ಆದ ತಕ್ಷಣವೇ ಆಫ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಪನ್ನೀರ್ ಯಾವ ರೀತಿ ಗೋಲ್ಡನ್ ಕಲರ್ ಆಗಿದೆ ಅಂತೇಳಿ. ಈ ಥರ ಗೋಲ್ಡನ್ ಕಲರಲ್ಲಿ ಹುರಿದು ಹಾಕೋದ್ರಿಂದ ಗ್ರೇವಿ ಸಖತ್ ಟೇಸ್ಟ್ ಬರುತ್ತೆ. ಆಮೇಲೆ ಪನ್ನೀರ್ ಕೂಡ ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವೋ ಅದೇ ಶೇಪಲ್ಲಿ ಇರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಮಾಡಿ ಹಾಕೋದ್ರಿಂದ. ಈಗ ಇದಾಗಿದೆನಾತೆ? ಆಗಿದೆಮ್ಮ. ಈಗ ಆಗಿದೆನಾತೆ? ಇದು ರೆಡಿ ಆಗಿದೆನಾ? ಆಗಿದೆಮ್ಮ. ಫ್ರೆಂಡ್ಸ್, ಈಗ ಪನ್ನೀರ್ನೆಲ್ಲ ಒಂದು ತಟ್ಟೆಲಿ ಹಾಕಿ ತಿಕ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಕೊರ್ದಿರೋಂಥ ಪನ್ನೀರನ್ನ ತಣ್ಣೀರಿಗೆ ಹಾಕ್ತಾ ಇದ್ದೀವಿ. ಈ ಥರ ತಣ್ಣೀರಿಗೆ ಹಾಕೋದ್ರಿಂದ ಇದೇ ನೀರನ್ನ ಮತ್ತು ಗ್ರೇವಿಗೂ ಹಾಕ್ತೀವಿ. ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಅದರಲ್ಲಿ ಬಿಡುತ್ತೆ. ಈರುಳ್ಳಿ ಈಗ ನೋಡಿ ಫ್ರೆಂಡ್ಸ್, ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀವಿ. ಹಸಿಮೆಣಸಿಕಾಯಿ, ನಾವು 4 ಮೆಣಸಿನ್ಕಾಯಿ ಹಾಕಿದ್ದೀವಿ. ಇದಕ್ಕೆ ಅಚ್ಕಾರ ಪುಡಿನೂ ಹಾಕೋದ್ರಿಂದ ನಿಮಗೇನು ಖಾರ ಜಾಸ್ತಿ ಬೇಕು ಅನ್ನೋದು ಹಾಕ್ಬೋದು. ಗೋಡಂಬಿ ಇಷ್ಟು 4 ರಿಂದ 5 ಗೋಡಂಬಿ, ಹಸುಂಠಿ, ಬೆಳ್ಳುಳ್ಳಿ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಗೋಡಂಬಿ, ಬೆಳ್ಳುಳ್ಳಿನ ಚೆನ್ನಾಗಿ ಹುರಿಬೇಕು. ನೋಡಿ, ಎಲ್ಲ ಸ್ವಲ್ಪ ಅದೇ ನಾವೇನು ಪನ್ನೀರ್ ಹುರಿದಿರ್ತೀವೋ ಅದೇ ಎಣ್ಣೆಗೆ ಹುರಿತಾ ಇದ್ದೀವಿ. ಈ ಥರ ಎಲ್ಲ ಮಸಾಲೆ ಹುರಿದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ಥರ ಹುರಿಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾವೆಲ್ಲ ಹುರಿದು ಹಾಕೋದ್ರಿಂದ ಗ್ರೇವಿ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಹೈದ್ರಾಬಾದ್ ಪನ್ನೀರ್ ಕಡಾಯಿ ಹೋಟ್ಲಲ್ಲಿ ಏನು ತಿಂದಿರ್ತೀವೋ ಅದೇ ಟೇಸ್ಟಲ್ಲಿ ಕೊಡುತ್ತೆ. ಈಗ ಆಗಿದೆನಾ ಅಂತ ಇದು? ಆಗೈತಮ್ಮ. ಫ್ರೆಂಡ್ಸ್, ಈಗ ನಾವು ಹುರಿದಿಟ್ಟಿರೋ ಅಂಥ ಈರುಳ್ಳಿ ಮೆಣಸಿನ್ಕಾಯನ್ನೆಲ್ಲ ಮಿಕ್ಸಿ ಮಾಡ್ತಾ ಇದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡೋದೀಗ. ನೋಡಿ ಫ್ರೆಂಡ್ಸ್, ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಇವಾಗ ಒಗ್ಗರಣೆಗೆ ಹಾಕ್ತಾರೆ. ಇವಾಗ ನೆಕ್ಸ್ಟ್ ಏನು ಮಾಡೋದತ್ತೆ? ನೋಡಿ ಫ್ರೆಂಡ್ಸ್, ಈಗ ಕಡಾಯಿ ಪನ್ನೀರ್ ಮಾಡ್ತಾ ಇದ್ದಾರೆ. ತುಪ್ಪ ಇದ್ರೆ ತುಪ್ಪ ಹಾಕೋಬೋದು, ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಇದಕ್ಕೆ ತುಪ್ಪನೂ ಹಾಕೋಬೋದು, ಆಪ್ಷನಲ್ಲಿ. ಬೇಕಿದ್ರೆ ತುಪ್ಪ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾವು ಎಣ್ಣೆ ಹಾಕಿದ್ದೀವಿ. ತುಪ್ಪ, ಬಟರ್ ಏನು ಬೇಕಿದ್ರೂ ಹಾಕ್ಬೋದು. ಅದು ಹಾಕಿದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ. ನಾವು ಜಸ್ಟ್ ಎಣ್ಣೆಲಿ ಮಾಡಿ ತೋರಿಸ್ತಾ ಇದ್ದೀವಿ, ಎಣ್ಣೆ ಅಷ್ಟೇ ಹಾಕಿದ್ದೀವಿ. ಚಕ್ಕೆ, ಪಲಾವ್ದೆಲೆ, ಏಲಕ್ಕಿ, ಲವಂಗ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ನಾವು ರುಬ್ಬಿರೋ ಮಸಾಲೆನ ಅದರಲ್ಲಿ ಚೆನ್ನಾಗಿ ಎಣ್ಣೆಲಿ ಉರಿಬೇಕು. ಚೆನ್ನಾಗಿ ಫ್ರೈ ಆಗಬೇಕಾಗ್ತದೆ ಇದು. ನಮ್ಮ ಚೆನ್ನಾಗಿ ಉರಿಬೇಕು, ಆಗ ಹಸಿ ವಾಸನೆ ಹೋಗೋಬೇಕು. ನೋಡಿ ಫ್ರೆಂಡ್ಸ್, ಮೊಸರು 2 ರಿಂದ 3 ಟೇಬಲ್ ಸ್ಪೂನ್ ಮೊಸರು. ನೋಡಿ ಫ್ರೆಂಡ್ಸ್, ಮೊಸರನ್ನ ನಾವು ಗ್ರೇವಿ ಜಾಸ್ತಿ ಮಾಡಿದರೆ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕೋಬೋದು. ನಾವು 100 ಗ್ರಾಮ್ ಪನ್ನೀರ್ನ ಗ್ರೇವಿ ಮಾಡ್ತಾಯಿದ್ದೀವಿ. ಅದು 100 ಗ್ರಾಮ್ ಪನ್ನೀರ್ ಗ್ರೇವಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಜಾಸ್ತಿ ಪನ್ನೀರಲ್ಲಿ ಜಾಸ್ತಿ ಮಾಡ್ತಾಯಿದ್ದೀವಿ ಅಂದರೆ 4 ರಿಂದ 5 ಸ್ಪೂನ್ ಮೊಸರನ್ನ ಹಾಕ್ಕೋಬೇಕು. ನಾವು ಮೊಸರು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಂತೇಳಿ ತುಂಬ ಜಾಸ್ತಿ ಹಾಕಿದ್ರೆ ತುಂಬ ಜಾಸ್ತಿ ಹುಳಿ ಬರುತ್ತೆ, ಚೆನ್ನಾಗಾಗಲ್ಲ ಗ್ರೇವಿ. ನೋಡ್ಕೊಂಡು ಹಾಕಿ.
ನೋಡಿ ಫ್ರೆಂಡ್ಸ್, ಈಗ ಮೊಸರು ಮಸಾಲೆ ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಎಣ್ಣೆ ಬಿಡಬೇಕು. ಇಲ್ಲಿ ನೋಡಿ ಎಣ್ಣೆ ಬಿಟ್ಟಿದೆ ಅಲ್ವಾ. ಈ ಖಾರ ಹಾಕಿ ಸ್ವಲ್ಪ ಅಚ್ಚಕ್ಕೆ ಹಾಕಿ ಪುಡಿ, ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ನೋಡ್ಕೊಂಡು ಖಾರ ಹಾಕಿ ಫ್ರೆಂಡ್ಸ್. ಜಾಸ್ತಿ ಖಾರ ತಿನ್ನೋರು ಖಾರ ಹಾಕೋಬೋದು. ಜೀರಿಗೆ ಪುಡಿ, ಅರಿಶಿಣ, ಇದು ಗರಂ ಮಸಾಲ, ಅರಿಶಿಣ. ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕೋಬೋದು. ಗರಂ ಮಸಾಲ ಅದನ್ನು ಹಾಕಿರ್ತೀವಿ ಫ್ರೆಂಡ್ಸ್, ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದು ಖಾರ ಜಾಸ್ತಿ ಇದ್ದರೂ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೋಡಿ, ಈಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಂಗೆ ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಬಿಡಬೇಕು. ಈಗ ನಾವು ಮಸಾಲೆ ರುಬ್ಬಿರೋಂಥ ನೀರನ್ನ ಅದಕ್ಕೆ ಹಾಕ್ತಾಯಿದ್ದೀವಿ. ನೋಡಿ, ಹಾಕಿದ್ರೆ ನೋಡಿ ಗ್ರೇವಿ ಥರ ಯಾವ ರೀತಿ ಆಗಿದೆ ಅಂತ. ಈಗ ಮಸಾಲೆ ನೀರು ಚೆನ್ನಾಗಿ ಕುದಿಬೇಕಾಗ್ತದೆ. ನಮ್ಮ ಚೆನ್ನಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್, ಅವಾಗಲೇ ನಾವು ಪನ್ನೀರನ್ನ ನೀರಲ್ಲಿ ಹಾಕಿದ್ವಲ್ವ ಹುರಿದ ತಕ್ಷಣ. ಇವಾಗ ಹುರಿದ ತಕ್ಷಣ ನೀರಲ್ಲಿ ಹಾಕೋದ್ರಿಂದ ಪನ್ನೀರು ಉರಿತಾ ಮೆತ್ತಗಾಗಿರುತ್ತೆ. ಇದರಲ್ಲಿ ಹಾಕೋದ್ರಿಂದ ನೋಡಿಲಿ ಇಷ್ಟು ಗಟ್ಟಿಯಾಗಿ, ನೋಡಿಲಿ ಇಷ್ಟು ಗಟ್ಟಿಯಾಗುತ್ತೆ. ಗ್ರೇವಿಗೆ ಹಾಕಿದ ತಕ್ಷಣ ಪನ್ನೀರು ಪೀಸ್ ಥರ ಆಗಲ್ಲ. ಅದೇ ಒಂದು ರೀಸನಿಗೆ ಇದರಲ್ಲಿ ನೀರಲ್ಲಿ ಹುರಿದ ತಕ್ಷಣ ನೀರಲ್ಲಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಲ್ಲಿ ಗ್ರೇವಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಪನ್ನೀರ್ ಹಾಕೋಣ. ಪನ್ನೀರದು ನೋಡಿ ಫ್ರೆಂಡ್ಸ್, ಈಗ ಪನ್ನೀರ್ ಹಾಕೋಣ. ಪನ್ನೀರ್ನ ಏನು ನೆನೆ ಇಟ್ಟಿದ್ವಲ್ವ ಆ ನೀರನ್ನು ಜೊತೆಗೆ ಗ್ರೇವಿಗೆ ಹಾಕಬೇಕು. ಫಸ್ಟ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪನ್ನೀರ್ ಹಾಕೋಣ. ಇವಾಗ ಪನ್ನೀರ್ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಪನ್ನೀರ್ ಹಾಕ್ತಾ ಇದ್ದೀವಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ನಾವು ಹಾಲಿನ ಕೆನೆ ಹಾಕ್ತಾ ಇದ್ದೀವಿ. ಏನಕ್ಕೆ ಹಾಲಿನ ಕೆನೆ ಹಾಕ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ನಾವು ಅಂಗಡಿಲೆಲ್ಲ ಕ್ರೀಮ್ಗಳು ಸಿಗ್ತಾವಲ್ವ, ಇದಕ್ಕೆ ಕ್ರೀಮನ್ನು ಹಾಕ್ತಾರೆ. ನಾವು ಕ್ರೀಮ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕೆನೆಯನ್ನು ತೆಗೆದ್ಬಿಟ್ಟು, ಹಾಲನ್ನು ಕಾಯಿಸಿ ಕೆನೆಯನ್ನು ತೆಗೆದ್ಬಿಟ್ಟು ಅದಕ್ಕೆ ಒಂಚೂರು 1-2 ಟೇಬಲ್ ಸ್ಪೂನ್ ಅಷ್ಟು ಹಾಲು, ಅದ್ರ ಕೆನೆನೂ ಇದು ಗ್ರೇವಿಗೆ ಹಾಕಿದ್ದೀವಿ. ಈ ಥರ ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟು ಕೊಡುತ್ತೆ. ಆಮೇಲೆ ಅಂಗಡಿಯಿಂದ ತರೋ ಕ್ರೀಮ್ಗಳಲ್ಲೆಲ್ಲ ಏನೇನು ಮಿಕ್ಸ್ ಇರುತ್ತಲ್ವ, ಅದಕ್ಕೆ ಈ ಥರ ಹಾಕಿದ್ದೀವಿ. ಇಲ್ಲ ಅನ್ನೋರು ಕ್ರೀಮನ್ನು ತಂದು ಹಾಕ್ಬೋದು. 5 ನಿಮಿಷ ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದಿದೆ. ನೋಡಿ, ಇಲ್ಲಿ ಗ್ರೇವಿ ರೆಡಿಯಾಗಿದೆ, ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತೇಳಿ. ಈಗ ಆಲ್ಮೋಸ್ಟ್ ಅಲ್ಲಿ ಮುಗೀತು ಗ್ರೇವಿ. ಅತಿ ರೆಡಿಯಾಗಿದೆ ನಾತೆ ಈಗ ನಮ್ಮ ರೆಡಿ ಟು ಈಟ್. ನೋಡಿ ಫ್ರೆಂಡ್ಸ್, ಕಡಾಯಿ ಪನ್ನೀರ್, ಹೈದ್ರಾಬಾದಿ ಕಡಾಯಿ ಪನ್ನೀರ್ ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಚಪಾತಿಗೆ, ಪೂರಿಗೆ, ಆಮೇಲೆ ಅನ್ನಕ್ಕೂ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಪನ್ನೀರ್ ನೋಡಿ ಒಂಚೂರು ಹೊಡಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಈಗ ಹೈದ್ರಾಬಾದಿ ಕಡಾಯಿ ಪನ್ನೀರ್ ರೆಡಿ ಟು ಈಟ್, ಬಿಸಿಯಾಗಿದೆ. ಈಗ ಚಪಾತಿ ಜೊತೆ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಸಖತ್ ಟೇಸ್ಟ್ ಆಗಿದೆ. ನೋಡಿ, ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣ್ತಾ ಇದೆ. ರೆಡಿನಾತೆ ಇದು? ರೆಡಿ ಅಮ್ಮ, ರೆಡಿ ಟು ಈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ, ಸಖತ್ತಾಗಿದೆ.